ನಿಮಗೆ ಗೊತ್ತಿದೆ, ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಬದ್ಧರಾಗಿದೆ. ಅವರು ಇವೆಲ್ಲ ತೀರ್ಮಾನ ತಗೋತಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಂಥ ಪರಿಸ್ಥಿತಿ ಇಲ್ಲಿ ಉದ್ಭವನೇ ಆಗಿದೆ. ನಮ್ಗೆ ಆಶ್ಚರ್ಯ ಆಗುತ್ತೆ. ನೀವು ನಾವು ಮಾತನಾಡೋದು ಸೂಕ್ತ ಅಲ್ಲ. ಸ್ವಾಮೀಜಿಗಳು ಅವರು ಈ ಪಬ್ಲಿಕ್ನಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದು ಸರಿ ತಪ್ಪು ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಸೊ ಏನಾದರೂ ಇದ್ದರೆ ನೇರವಾಗಿ ನಮ್ಮ ಪಕ್ಷದ ವರಿಷ್ಠರು ಇರ್ತಾರೆ, ಅವ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ಸೂಕ್ತ. ಸಿದ್ದರಾಮಯ್ಯನವ್ರು ಹೇಳಿದಾರಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ನಮ್ಮ ಹೈಕಮಾಂಡ್ ಬದ್ಧರಾಗಿರೋದ್ರಿಂದ ಹೈಕಮಾಂಡು ತೀರ್ಮಾನ ಮಾಡುತ್ತೆ. ಎರಡನೇದು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಿಮ್ಗೆ ಗೊತ್ತಲ್ರಿ, ಬಹುಶಃ ಯಾರೂ ಇರಲಿಲ್ಲ, ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಕಳೆದ ಬಹುಶಃ 3 ವರ್ಷದಿಂದ ಅವರ ಅಧ್ಯಕ್ಷ ಆದಮೇಲೆ ಡಿ ಕೆ ಅವರು ಇಬ್ಬರೂ ಭಾಳ ಅನ್ಯೋನ್ಯವಾಗಿ ಪಕ್ಷದ ಸಂಘಟನೆ ತೊಡಗಿಸ್ಕೊಂಡಿದ್ದಾರೆ. ಅಪೋಸಿಷನ್ ಲೀಡರ್ ಆಗಿ, ಪಕ್ಷದ ಅಧ್ಯಕ್ಷರಾಗಿ. ಸೊ ಎಲ್ಲ ಅಪೋಸಿಷನರು ಚುನಾವಣೆ ಟೈಮ್ನಲ್ಲಿ ಇವರು ಸೀಟ್ ಹಂಚಿಕೆಯಲ್ಲಿ ಕಿತ್ತಾಡ್ತಾರೆ, ಕಿತ್ತೋಗುತ್ತೆ, ಇವರು ವಿಶ್ವಾಸ ಹೋಗುತ್ತೆ ಅಂತೇಳಿ 1 ವರ್ಷ ಸತತವಾಗಿ ಅದನ್ನೇ ಮಾಡೋದು. ಒಂದು ಸಣ್ಣ ಇನ್ಸಿಡೆಂಟ್ ಇಲ್ಲದಲ್ಲೇ ಸೀಟನ್ನು ತೀರ್ಮಾನ ಮಾಡೋದು. ಮುಖ್ಯಮಂತ್ರಿ ಆಗೋದೇ ಇಲ್ಲ, ತೀರ್ಮಾನ ಭಾಳ ಕಷ್ಟ ಆಗುತ್ತೆ ಅಂತ ಅದನ್ನು ತೀರ್ಮಾನ ಆಯಿತು. ಖಾತೆ ಹಂಚಿಕೆ ಆಯಿತು, 5 ಗ್ಯಾರಂಟಿ ಆಯಿತು, 1 ವರ್ಷ ಏನಾರು ಆಗಿಲ್ಲ. ಅದು ನಮ್ಮ ವಿಚಾರ, ಪಕ್ಷದ ವಿಚಾರ. ಅದು ಯಾಕೆ ಇವ್ರಿಗೆ ಬೇಕು? ಇವ್ರಿಗೆ ಅವಶ್ಯಕತೆ ಏನಿದೆ? ಸ್ವಾಮೀಜಿಯರು ಬಿಡಿ, ಸ್ವಾಮೀಜಿಯರು ಏನ್ ಹೇಳಿದ್ದಾರೆ, ಒಕ್ಕಲಿಗರ ಡಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡಿ ಎಂದರೆ, ಇಷ್ಟು ದಿವಸ ಆಗಿದೆ, ಇದೇನಾಯ್ತು ಇವಾಗ ಅಂತ ಅಲ್ಲ, ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಹೇಳಿದ್ದಾರೆ, ಅಷ್ಟೇ ಅಲ್ವಾ? ಸೊ ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು, ಯಾರನ್ನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಪಕ್ಷವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾದಾಗ ಹೇಳಿರ್ತಾರೆ. ಅದನ್ನ ನಾನು ಅದಕ್ಕೆ ಸರಿ ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕೆ, ಉತ್ತರ ಕೊಡ್ಲಿಕ್ಕೆ ನಾನು ಸೂಕ್ತ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.